ಎಂಬುವ ಹೇಳೋರ 36ನೇ ಪುಣ್ಯತಿಥಿ ಸ್ಮರಣವಾಗಿ ಈ ಕಾರ್ಯಕ್ರಮಕ್ಕೆ ಆಗಮಿಸಿದಂಥ ಶ್ರೀ ವಿನೋದ್ ಎಂ ಖೇಡವರೆ ಖಜಾಂಚಿಗಳು, ಅದೇ ರೀತಿಯಾಗಿ SKMSP ಕಾಲೇಜಿನ ಆಡಳಿತಾಧಿಕಾರಿಗಳಂತ ಬಾವಿಪೇಟೆ ಸರ್ ಅವರೇ ಮತ್ತು ಸಂಸ್ಥೆಯ ಎಲ್ಲ ಪದಾಧಿಕಾರಿಗಳೇ, ವಿಜಯ್ ಕುಮಾರ್ ಸರ್ ಅವರೇ, ವಿಕಾಸ್ ಖೇಡ್ ಸರ್ ಅವರೇ ಮತ್ತು ಎಲ್ಲ ಸಿಬ್ಬಂದಿ ವರ್ಗದವರೇ. ಮತ್ತು ಶ್ರೀ ಅಂಬವ್ವ ಖೇಡವ್ರನ್ನ ನಾವು ನೋಡಿಲ್ಲ, ಆದರೆ ಅವರ ಸಾಧನೆಯನ್ನ ಅವರು ನಮ್ಮ ಒಂದು ಮಹಾವಿದ್ಯಾಲಯದ ಪರವಾಗಿ ಸೇವೆ ಸಲ್ಲಿದ್ದನ್ನ ನಾವು ಕೇಳಿದ್ದೇವೆ. ಯಾಕಪ್ಪ ಅಂತಂದ್ರೆ ಅವರು ಎಲ್ಲರಿಗೆ ಒಂದು ಹಾಸ್ಟೆಲ್ನಲ್ಲಿಟ್ಟು ಎಲ್ಲರಿಗೂ ಒಂದು ದಾಸೋಹವನ್ನ ನೀಡಿ ಎಲ್ಲರಿಗೂ ಅನ್ನವನ್ನ ಉಣಿಸಿದ್ರು. ಆಶಯ ಕೂಡ ನಮ್ಮಲ್ಲಿ ಐತೆ. ಏನಪ್ಪಾ ಅಂತಂದ್ರೆ ಒಂದು ನಮ್ಮ ಹಾಸ್ಟೆಲಲ್ಲಿ ಕಾಲೇಜು ಪ್ರಾರಂಭ ಆಗಬೇಕು ಅಂತಕ್ಕಂಥ ಒಂದು ಆಶಯ. ಅದೇ ರೀತಿಯಾಗಿ ಅವರ ಆಶೀರ್ವಾದ ಇಂದಿಗೂ ಕೂಡ ನಮ್ಮಲ್ಲಿದೆ. ಅವರ ಉಸಿರಿನಿಂದಲೇ ನಮ್ಮ ಒಂದು ಮಹಾವಿದ್ಯಾಲಯ ಪ್ರಾರಂಭವಾಯಿತು ಅಂತಕ್ಕಂಥ ಒಂದು ಮಾತು ಕೂಡ, ಅದಕ್ಕಾಗಿ ಅವರ ಹೆಸರನ್ನ ನಮ್ಮ ಖೇಡ್ ಸರ್ ಅವರು ಮಾತೋಶ್ರೀ ಎಂಬವ್ವ ಖೇಡ್ ಮಹಾವಿದ್ಯಾಲಯ ಅಂತ ನಾಮಕರಣವನ್ನ ಮಾಡಿದ್ದಾರೆ. ಅವರ ಒಂದು ಮಾರ್ಗದರ್ಶನ, ಅವರ ಒಂದು ಸೇವೆ, ಪ್ರಾಮಾಣಿಕತೆ ನಾವೆಲ್ಲರೂ ಕೂಡ ಅನುಸರಿಸ್ಕೊಂಡು ಹೋಗ್ಬೇಕಾಗಿದೆ. ಯಾಕಪ್ಪ ಅಂತ ಯಾವುದೇ ಒಂದು ಸಂಸ್ಥೆಯಲ್ಲಿ ಒಂದು ಆಶೀರ್ವಾದ ಅಂತಕ್ಕಂಥದ್ದು ಬೇಕಾಗ್ತದೆ. ನನಗನ್ನಿಸ್ತದೆ ಈ ಒಂದು ದಿನ ಪುಣ್ಯ ದಿನ. ಯಾಕಂದ್ರೆ ಇವತ್ತು BM ಪಾಟೀಲ್ ಅವರ ಒಂದು ಪುಣ್ಯತಿಥಿ. ಯಾವುದೇ ಒಬ್ಬ ವ್ಯಕ್ತಿಯ ಹುಟ್ಟು ಸಾವು, ಒಬ್ಬ ವ್ಯಕ್ತಿ ವಿಶೇಷ ವ್ಯಕ್ತಿ ಇದ್ದಪ್ಪ ಅಂತಂದ್ರೆ ಆ ಒಂದು ಹುಟ್ಟು ಸಾವು ಕೂಡ ಒಂದು ವಿಶೇಷವಾಗಿರ್ತವ ಅಂತ ಹೇಳಿ ನನಗನ್ನಿಸ್ತದ. ಅದಕ್ಕೋಸ್ಕರ ಆ ತಾಯಿಯವರ ಆಶೀರ್ವಾದ ನಮ್ಮೆಲ್ಲರ ಮೇಲೆ ಸದಾ ಇರಲಿ. ಅವರು ಹಾಕಿಕೊಟ್ಟಂತಹ ಮಾರ್ಗದಲ್ಲಿ ನಾವೆಲ್ಲರೂ ನಡೆಯೋಣ ಅಂತ ಹೇಳಿ ನಾನು ಎರಡು ಮಾತನ್ನು ಖೇಡ್ ಸರ್ ತಾಯಿ ಮಾತೋಶ್ರೀ ಎಂಬವ್ವ ಖೇಡವರ 36ನೇ ಪುಣ್ಯತಿಥಿ ಸ್ಮರಣವಾಗಿ ಈ ಕಾರ್ಯಕ್ರಮಕ್ಕೆ ಆಗಮಿಸಿದಂಥ ಶ್ರೀ ವಿನೋದ್ ಎಂ ಖೇಡವರೆ ಖಜಾಂಚಿಗಳು, ಅದೇ ರೀತಿಯಾಗಿ SKMSP ಕಾಲೇಜಿನ ಆಡಳಿತಾಧಿಕಾರಿಗಳಂತ ಬಾವಿಪೇಟೆ ಸರ್ ಅವರೇ ಮತ್ತು ಸಂಸ್ಥೆಯ ಎಲ್ಲ ಪದಾಧಿಕಾರಿಗಳೇ, ವಿಜಯ್ ಕುಮಾರ್ ಸರ್ ಅವರೇ, ವಿಕಾಸ್ ಖೇಡ್ ಸರ್ ಅವರೇ ಮತ್ತು ಎಲ್ಲ ಸಿಬ್ಬಂದಿ ವರ್ಗದವರೇ. ಮತ್ತು ಶ್ರೀ ಅಂಬವ್ವ ಖೇಡವ್ರನ್ನ ನಾವು ನೋಡಿಲ್ಲ, ಆದರೆ ಅವರ ಸಾಧನೆಯನ್ನ ಅವರು ನಮ್ಮ ಒಂದು ಮಹಾವಿದ್ಯಾಲಯದ ಪರವಾಗಿ ಸೇವೆ ಸಲ್ಲಿದ್ದನ್ನ ನಾವು ಕೇಳಿದ್ದೇವೆ. ಯಾಕಪ್ಪ ಅಂತಂದ್ರೆ ಅವರು ಎಲ್ಲರಿಗೆ ಒಂದು ಹಾಸ್ಟೆಲ್ನಲ್ಲಿಟ್ಟು ಎಲ್ಲರಿಗೂ ಒಂದು ದಾಸೋಹವನ್ನ ನೀಡಿ ಎಲ್ಲರಿಗೂ ಅನ್ನವನ್ನ ಉಣಿಸಿದ್ರು. ಆಶಯ ಕೂಡ ನಮ್ಮಲ್ಲಿ ಐತೆ. ಏನಪ್ಪಾ ಅಂತಂದ್ರೆ ಒಂದು ನಮ್ಮ ಹಾಸ್ಟೆಲಲ್ಲಿ ಕಾಲೇಜು ಪ್ರಾರಂಭ ಆಗಬೇಕು ಅಂತಕ್ಕಂಥ ಒಂದು ಆಶಯ. ಅದೇ ರೀತಿಯಾಗಿ ಅವರ ಆಶೀರ್ವಾದ ಇಂದಿಗೂ ಕೂಡ ನಮ್ಮಲ್ಲಿದೆ. ಅವರ ಉಸಿರಿನಿಂದಲೇ ನಮ್ಮ ಒಂದು ಮಹಾವಿದ್ಯಾಲಯ ಪ್ರಾರಂಭವಾಯಿತು ಅಂತಕ್ಕಂಥ ಒಂದು ಮಾತು ಕೂಡ, ಅದಕ್ಕಾಗಿ ಅವರ ಹೆಸರನ್ನ ನಮ್ಮ ಖೇಡ್ ಸರ್ ಅವರು ಮಾತೋಶ್ರೀ ಎಂಬವ್ವ ಖೇಡ್ ಮಹಾವಿದ್ಯಾಲಯ ಅಂತ ನಾಮಕರಣವನ್ನ ಮಾಡಿದ್ದಾರೆ. ಅವರ ಒಂದು ಮಾರ್ಗದರ್ಶನ, ಅವರ ಒಂದು ಸೇವೆ, ಪ್ರಾಮಾಣಿಕತೆ ನಾವೆಲ್ಲರೂ ಕೂಡ ಅನುಸರಿಸ್ಕೊಂಡು ಹೋಗ್ಬೇಕಾಗಿದೆ. ಯಾಕಪ್ಪ ಅಂತ ಯಾವುದೇ ಒಂದು ಸಂಸ್ಥೆಯಲ್ಲಿ ಒಂದು ಆಶೀರ್ವಾದ ಅಂತಕ್ಕಂಥದ್ದು ಬೇಕಾಗ್ತದೆ. ನನಗನ್ನಿಸ್ತದೆ ಈ ಒಂದು ದಿನ ಪುಣ್ಯ ದಿನ. ಯಾಕಂದ್ರೆ ಇವತ್ತು BM ಪಾಟೀಲ್ ಅವರ ಒಂದು ಪುಣ್ಯತಿಥಿ. ಯಾವುದೇ ಒಬ್ಬ ವ್ಯಕ್ತಿಯ ಹುಟ್ಟು ಸಾವು, ಒಬ್ಬ ವ್ಯಕ್ತಿ ವಿಶೇಷ ವ್ಯಕ್ತಿ ಇದ್ದಪ್ಪ ಅಂತಂದ್ರೆ ಆ ಒಂದು ಹುಟ್ಟು ಸಾವು ಕೂಡ ಒಂದು ವಿಶೇಷವಾಗಿರ್ತವ ಅಂತ ಹೇಳಿ ನನಗನ್ನಿಸ್ತದ. ಅದಕ್ಕೋಸ್ಕರ ಆ ತಾಯಿಯವರ ಆಶೀರ್ವಾದ ನಮ್ಮೆಲ್ಲರ ಮೇಲೆ ಸದಾ ಇರಲಿ. ಅವರು ಹಾಕಿಕೊಟ್ಟಂತಹ ಮಾರ್ಗದಲ್ಲಿ ನಾವೆಲ್ಲರೂ ನಡೆಯೋಣ ಅಂತ ಹೇಳಿ ನಾನು ಎರಡು ಮಾತನ್ನು ಖೇಡ್ ಸರ್ ತಾಯಿ ಮಾತೋಶ್ರೀ ಎಂಬವ್ವ ಖೇಡವರ 36ನೇ ಪುಣ್ಯತಿಥಿ ಸ್ಮರಣವಾಗಿ ಈ ಕಾರ್ಯಕ್ರಮಕ್ಕೆ ಆಗಮಿಸಿದಂಥ ಶ್ರೀ ವಿನೋದ್ ಎಂ ಖೇಡವರೆ ಖಜಾಂಚಿಗಳು, ಅದೇ ರೀತಿಯಾಗಿ SKMSP ಕಾಲೇಜಿನ ಆಡಳಿತಾಧಿಕಾರಿಗಳಂತ ಬಾವಿಪೇಟೆ ಸರ್ ಅವರೇ ಮತ್ತು ಸಂಸ್ಥೆಯ ಎಲ್ಲ ಪದಾಧಿಕಾರಿಗಳೇ, ವಿಜಯ್ ಕುಮಾರ್ ಸರ್ ಅವರೇ, ವಿಕಾಸ್ ಖೇಡ್ ಸರ್ ಅವರೇ ಮತ್ತು ಎಲ್ಲ ಸಿಬ್ಬಂದಿ ವರ್ಗದವರೇ. ಮತ್ತು ಶ್ರೀ ಅಂಬವ್ವ ಖೇಡವ್ರನ್ನ ನಾವು ನೋಡಿಲ್ಲ, ಆದರೆ ಅವರ ಸಾಧನೆಯನ್ನ ಅವರು ನಮ್ಮ ಒಂದು ಮಹಾವಿದ್ಯಾಲಯದ ಪರವಾಗಿ ಸೇವೆ ಸಲ್ಲಿದ್ದನ್ನ ನಾವು ಕೇಳಿದ್ದೇವೆ. ಯಾಕಪ್ಪ ಅಂತಂದ್ರೆ ಅವರು ಎಲ್ಲರಿಗೆ ಒಂದು ಹಾಸ್ಟೆಲ್ನಲ್ಲಿಟ್ಟು ಎಲ್ಲರಿಗೂ ಒಂದು ದಾಸೋಹವನ್ನ ನೀಡಿ ಎಲ್ಲರಿಗೂ ಅನ್ನವನ್ನ ಉಣಿಸಿದ್ರು. ಆಶಯ ಕೂಡ ನಮ್ಮಲ್ಲಿ ಐತೆ. ಏನಪ್ಪಾ ಅಂತಂದ್ರೆ ಒಂದು ನಮ್ಮ ಹಾಸ್ಟೆಲಲ್ಲಿ ಕಾಲೇಜು ಪ್ರಾರಂಭ ಆಗಬೇಕು ಅಂತಕ್ಕಂಥ ಒಂದು ಆಶಯ. ಅದೇ ರೀತಿಯಾಗಿ ಅವರ ಆಶೀರ್ವಾದ ಇಂದಿಗೂ ಕೂಡ ನಮ್ಮಲ್ಲಿದೆ. ಅವರ ಉಸಿರಿನಿಂದಲೇ ನಮ್ಮ ಒಂದು ಮಹಾವಿದ್ಯಾಲಯ ಪ್ರಾರಂಭವಾಯಿತು ಅಂತಕ್ಕಂಥ ಒಂದು ಮಾತು ಕೂಡ, ಅದಕ್ಕಾಗಿ ಅವರ ಹೆಸರನ್ನ ನಮ್ಮ ಖೇಡ್ ಸರ್ ಅವರು ಮಾತೋಶ್ರೀ ಎಂಬವ್ವ ಖೇಡ್ ಮಹಾವಿದ್ಯಾಲಯ ಅಂತ ನಾಮಕರಣವನ್ನ ಮಾಡಿದ್ದಾರೆ. ಅವರ ಒಂದು ಮಾರ್ಗದರ್ಶನ, ಅವರ ಒಂದು ಸೇವೆ, ಪ್ರಾಮಾಣಿಕತೆ ನಾವೆಲ್ಲರೂ ಕೂಡ ಅನುಸರಿಸ್ಕೊಂಡು ಹೋಗ್ಬೇಕಾಗಿದೆ. ಯಾಕಪ್ಪ ಅಂತ ಯಾವುದೇ ಒಂದು ಸಂಸ್ಥೆಯಲ್ಲಿ ಒಂದು ಆಶೀರ್ವಾದ ಅಂತಕ್ಕಂಥದ್ದು ಬೇಕಾಗ್ತದೆ. ನನಗನ್ನಿಸ್ತದೆ ಈ ಒಂದು ದಿನ ಪುಣ್ಯ ದಿನ. ಯಾಕಂದ್ರೆ ಇವತ್ತು BM ಪಾಟೀಲ್ ಅವರ ಒಂದು ಪುಣ್ಯತಿಥಿ. ಯಾವುದೇ ಒಬ್ಬ ವ್ಯಕ್ತಿಯ ಹುಟ್ಟು ಸಾವು, ಒಬ್ಬ ವ್ಯಕ್ತಿ ವಿಶೇಷ ವ್ಯಕ್ತಿ ಇದ್ದಪ್ಪ ಅಂತಂದ್ರೆ ಆ ಒಂದು ಹುಟ್ಟು ಸಾವು ಕೂಡ ಒಂದು ವಿಶೇಷವಾಗಿರ್ತವ ಅಂತ ಹೇಳಿ ನನಗನ್ನಿಸ್ತದ. ಅದಕ್ಕೋಸ್ಕರ ಆ ತಾಯಿಯವರ ಆಶೀರ್ವಾದ ನಮ್ಮೆಲ್ಲರ ಮೇಲೆ ಸದಾ ಇರಲಿ. ಅವರು ಹಾಕಿಕೊಟ್ಟಂತಹ ಮಾರ್ಗದಲ್ಲಿ ನಾವೆಲ್ಲರೂ ನಡೆಯೋಣ ಅಂತ ಹೇಳಿ ನಾನು ಎರಡು ಮಾತನ್ನು ಖೇಡ್ ಸರ್ ತಾಯಿ ಮಾತೋಶ್ರೀ ಎಂಬವ್ವ ಖೇಡವರ 36ನೇ ಪುಣ್ಯತಿಥಿ ಸ್ಮರಣವಾಗಿ ಈ ಕಾರ್ಯಕ್ರಮಕ್ಕೆ ಆಗಮಿಸಿದಂಥ ಶ್ರೀ ವಿನೋದ್ ಎಂ ಖೇಡವರೆ ಖಜಾಂಚಿಗಳು, ಅದೇ ರೀತಿಯಾಗಿ SKMSP ಕಾಲೇಜಿನ ಆಡಳಿತಾಧಿಕಾರಿಗಳಂತ ಬಾವಿಪೇಟೆ ಸರ್ ಅವರೇ ಮತ್ತು ಸಂಸ್ಥೆಯ ಎಲ್ಲ ಪದಾಧಿಕಾರಿಗಳೇ, ವಿಜಯ್ ಕುಮಾರ್ ಸರ್ ಅವರೇ, ವಿಕಾಸ್ ಖೇಡ್ ಸರ್ ಅವರೇ ಮತ್ತು ಎಲ್ಲ ಸಿಬ್ಬಂದಿ ವರ್ಗದವರೇ.
ಮಾತೋಶ್ರೀ ಅಂಬವ್ವ ಖೇಡವ್ರನ್ನ ನಾವು ನೋಡಿಲ್ಲ. ಆದರೆ ಅವರ ಸಾಧನೆಯನ್ನ ಅವರು ನಮ್ಮ ಒಂದು ಮಹಾವಿದ್ಯಾಲಯದ ಪರವಾಗಿ ಸೇವೆ ಸಲ್ಲಿದ್ದನ್ನ ನಾವು ಕೇಳಿದ್ದೇವೆ. ಯಾಕಪ್ಪ ಅಂತಂದ್ರೆ ಅವರು ಎಲ್ಲರಿಗೆ ಒಂದು ಹಾಸ್ಟೆಲ್ ಇಟ್ಟು ಎಲ್ಲರಿಗೊಂದು ದಾಸೋಹವನ್ನ ನೀಡಿ ಎಲ್ಲರಿಗೂ ಅನ್ನವನ್ನ ಉಣಿಸಿದ್ರು. ಆ ಆಶಯ ಕೂಡ ನಮ್ಮಲ್ಲಿ ಐತೆ. ಏನಪ್ಪ ಅಂತಂದ್ರೆ ಒಂದು ನಮ್ಮ ಹಾಸ್ಟೆಲಲ್ಲಿ ಕಾಲೇಜ್ ಪ್ರಾರಂಭ ಆಗಬೇಕು ಅಂತಕ್ಕಂಥ ಒಂದು ಆಶಯ. ಅದೇ ರೀತಿಯಾಗಿ ಅವರ ಆಶೀರ್ವಾದ ಇಂದಿಗೂ ಕೂಡ ನಮ್ಮಲ್ಲಿದೆ. ಅವರ ಉಸಿರಿನಿಂದಲೇ ನಮ್ಮ ಒಂದು ಮಹಾವಿದ್ಯಾಲಯ ಪ್ರಾರಂಭವಾಯಿತು ಅಂತಕ್ಕಂಥ ಒಂದು ಮಾತು ಕೂಡ. ಅದಕ್ಕಾಗಿ ಅವರ ಹೆಸರನ್ನ ನಮ್ಮ ಖೇಡ್ ಸರ್ ಅವರು ಮಾತೋಶ್ರೀ ಅಂಬವ್ವ ಖೇಡ್ ಮಹಾವಿದ್ಯಾಲಯ ಅಂತ ನಾಮಕರಣವನ್ನ ಮಾಡಿದ್ದಾರೆ. ಅವರ ಒಂದು ಮಾರ್ಗದರ್ಶನ, ಅವರ ಒಂದು ಸೇವೆ, ಪ್ರಾಮಾಣಿಕತೆ ನಾವೆಲ್ಲರೂ ಕೂಡ ಅನುಸರಿಸ್ಕೊಂಡು ಹೋಗ್ಬೇಕಾಗಿದೆ. ಯಾಕಪ್ಪ ಅಂತ ಯಾವುದೇ ಒಂದು ಸಂಸ್ಥೆಯಲ್ಲಿ ಒಂದು ಆಶೀರ್ವಾದ ಅಂತಕ್ಕಂಥದ್ದು ಬೇಕಾಗ್ತದೆ. ನನಗನ್ನಿಸ್ತದೆ ಈ ಒಂದು ದಿನ ಪುಣ್ಯ ದಿನ. ಯಾಕಂದ್ರೆ ಇವತ್ತು BM ಪಾಟೀಲ್ ಅವರ ಒಂದು ಹುಟ್ಟಿತಿ. ಯಾವುದೇ ಒಬ್ಬ ವ್ಯಕ್ತಿಯ ಹುಟ್ಟು ಸಾವು, ಒಬ್ಬ ವ್ಯಕ್ತಿ ವಿಶೇಷ ವ್ಯಕ್ತಿ ಇದ್ದಪ್ಪ ಅಂತಂದ್ರೆ ಆ ಒಂದು ಹುಟ್ಟು ಸಾವು ಕೂಡ ಒಂದು ವಿಶೇಷವಾಗಿರ್ತವ ಅಂತ ಹೇಳಿ ನನಗೆ ಅನಿಸ್ತದ. ಅದಕ್ಕೋಸ್ಕರ ಆ ತಾಯಿಯವರ ಆಶೀರ್ವಾದ ನಮ್ಮೆಲ್ಲರ ಮೇಲೆ ಸದಾ ಇರಲಿ. ಅವರು ಹಾಕಿಕೊಟ್ಟಂತಹ ಮಾರ್ಗದಲ್ಲಿ ನಾವೆಲ್ಲರೂ ನಡೆಯೋಣ ಅಂತ ಹೇಳಿ ನಾನು ಎರಡು ಮಾತನ್ನು ಇಲ್ಲ ಅಂಗವಿಕಲರ ಕ್ಷೇಮಾಭಿವೃದ್ಧಿ ಸಂಸ್ಥೆಯ ಸಂಸ್ಥಾಪಕ ಅಧ್ಯಕ್ಷರಾದ ದಿವಂಗತ MS ಖೇಡ್ ಸಾಹೇಬರು, ನಮ್ಮ ತಂದೆಯವರು, ಅವರ ತಾಯಿಯವರಾದ ಮಾತೋಶ್ರೀ ಅಂಬವ್ವ ಖೇಡ್ ಅವರ ಪುಣ್ಯಸ್ಮರಣೆ 36ನೇ ವರ್ಷದ್ದು, ಅಂದರೆ ನಮ್ಮ ಅಜ್ಜಿಯವರದು ಪುಣ್ಯಸ್ಮರಣೆ. ಏನಪ್ಪ ಅಂದರೆ ಈಗಾಗಲೇ ನಮ್ಮ ಡಿಗ್ರಿ ಕಾಲೇಜಿನ ಪ್ರಾಚಾರ್ಯರು ಮಾತಾಡಿದರು, ಜೂನಿಯರ್ ಕಾಲೇಜ್ ಪ್ರಾಚಾರ್ಯರು ಮಾತಾಡಿದ್ರು ಹಲವಾರು ವಿಷಯಗಳನ್ನು. ನಾನು ಒಂದು ಸಣ್ಣ ವಿಷಯನ ಹೇಳಕ್ಕೆ ಇಷ್ಟಪಡ್ತೀನಿ. ಏನಪ್ಪ ಅಂದರೆ ಈಗ ನಮ್ಮ ಅಜ್ಜಿಯವರು ಸುಮಾರು ಅವರು ಅನಕ್ಷರಸ್ಥರು, ಅಕ್ಷರಸ್ಥರಲ್ಲ, ಅವ್ರು ತಿಳುವಳಿಕೆ ಇದ್ದವರಲ್ಲ. ಅವಾಗ ಒಂದು ಮಗು ವಿಕಲಚೇತನರ ಆದ್ರಪ್ಪ ಅಂದ್ರೆ ಅವನು ಬೆಳೆಸ್ಬೇಕೋ ಬೇಡ ಅನ್ನೋ ಅಂತ ಒಂದು ಪ್ರಶ್ನೆ ಬರ್ತಿತ್ತು. ಬಂದಾಗ ಎಲ್ಲ ಲಿಂಗ ಮಹಾರಾಜರ ಹತ್ರ ಹೋದಾಗ ಅವ್ರಂದ್ರಂತ, ಇಲ್ಲ ನಿನ್ನ ಮಗ ದೊಡ್ಡ ಅಫಸರ್ ಆಗ್ತಾನೆ, ಕಾರಣ ಬೇರ್ತಾನೆ, ಹೋಗು ನೀನು ಕಲಿಸತ್ತೇಳಿ. ಯಾಕಂದ್ರೆ ಒಂದು ಸ್ವಲ್ಪ ಜನ ಅಂದ್ರಂತೆ ಶ್ರೀಸಲ್ ವೈದ್ ಬಿಟ್ಟು ಬಂದ್ಬಿಡ್ರಿ ಅಂತೇಳಿ. ಅದಕ್ಕೆ ಆ ಒಂದು ಧೈರ್ಯ ಮೇಲೆ ಅವರು ಇಲ್ಲಿವರು ವಿದ್ಯಾಭ್ಯಾಸ ಕಲಿಸಿ ಒಂದು ಅವ್ರು ಹೆಂಗಂದ್ರೆ ಶಾಲೆ ಕಲೀಲಿಲ್ಲ ಅಂದ್ರೂ ಕೂಡ ಅವ್ರ ಹತ್ರ ಒಂದು ಹುಮ್ಮಸ್ ಏನಿತ್ತಪ್ಪ ಅಂದ್ರೆ ನಾನು ಕಲಿಸ್ಬೇಕು, ಮುಂದೆ ಬರುವಂಥ ಮಕ್ಕಳಿಗೆ ನಾನು ಧೈರ್ಯ ತುಂಬಬೇಕನ್ನೋದು. ಅವ್ರು ಬರ್ತಾ ಏನು ಮಾಡಿದ್ರು, ತನ್ನ ಮಗನ ಒಬ್ಬನೇ ಶಾಲೆ ಕಲಿಸದೆ ಅಲ್ಲದೆ ಮುಂದೆ ಶಿಕ್ಷಣ ಸಂಸ್ಥೆಯನ್ನು ಪ್ರಾರಂಭಿಸಬೇಕು, ಇರುವಂಥ ವಿಕಲಚೇತನರಿಗೆ ಪ್ರತಿಯೊಂದು ಮಕ್ಕಳನ್ನ ಅವ್ರ ತಂದೆ ತಾಯಿಗಳನ್ನ ಧೈರ್ಯ ತುಂಬಬೇಕು ಅನ್ನಕ ಅವರು ಹಾಸ್ಟೆಲ್ ಕೂಡ ಪ್ರಾರಂಭ ಮಾಡಿ ಜವಾಬ್ದಾರಿಯನ್ನು ತಾವೇ ಅಡಿಗೆ ಮಾಡಿ ಬೆಳೆಸುವಂಥ ಒಂದು ಕೆಲಸ ಮಾಡೋದು. ಈ ಶಿಕ್ಷಣ ಸಂಸ್ಥೆ ಇವತ್ತಿನ ದಿವಸ ನಾವು ಎಲ್ಲರೂ ಇಷ್ಟು ಆರಾಮಾಗಿದೆಯಪ್ಪ ಅಂದ್ರೆ ಏನು, ಒಂದು ಹಿಂದಿನ ಹಿರಿಯರ ಪುಣ್ಯ ಅಂತ ಇರ್ತಾರೆ, ನಾವು ಕೇಳ್ತಿದ್ದೇವೆ. ಆದ್ರೆ ಈಗ ನಾವು ಕಣ್ಣಾರೆ ನಾವು ನೋಡಾಕಿದ್ದೇವೆ, ಗೊತ್ತದ. ಅದಕ್ಕೆ ಯಾವುದೇ ಒಂದು ಒಳ್ಳೆ ಕೆಲಸ ಆಗ್ಬೇಕಂದ್ರೆ ಹಿಂದಿನವ್ರ ಪುಣ್ಯ ಇರ್ತದೆ. ನಾವು ಅವ್ರು ಹಾಕಿಕೊಂಡಂಥ ದಾರಿಗಳನ್ನು ನಾವು ಒಳ್ಳೆ ರೀತಿಯಲ್ಲಿ ಇನ್ನೂ ಹೆಚ್ಚಿನ ಪ್ರಮಾಣ ಬೆಳೆಸೋಣ ಅಂತ ಹೇಳ್ಬಿಟ್ಟು ನಾನು ಎರಡು ಮಾತು. ಇಲ್ಲ ಅಂಗವಿಕಲರ ಕ್ಷೇಮಾಭಿವೃದ್ಧಿ ಸಂಸ್ಥೆಯ ಸಂಸ್ಥಾಪಕ ಅಧ್ಯಕ್ಷರಾದ ದಿವಂಗತ MS ಖೇಡ್ ಸಾಹೇಬರು, ನಮ್ಮ ತಂದೆಯವರು, ಅವರ ತಾಯಿಯವರಾದ ಮಾತೋಶ್ರೀ ಅಂಬವ್ವ ಖೇಡ್ ಅವರ ಪುಣ್ಯಸ್ಮರಣೆ 36ನೇ ವರ್ಷದ್ದು, ಅಂದರೆ ನಮ್ಮ ಅಜ್ಜಿಯವರದು ಪುಣ್ಯಸ್ಮರಣೆ. ಏನಪ್ಪ ಅಂದರೆ ಈಗಾಗಲೇ ನಮ್ಮ ಡಿಗ್ರಿ ಕಾಲೇಜಿನ ಪ್ರಾಚಾರ್ಯರು ಮಾತಾಡಿದರು, ಜೂನಿಯರ್ ಕಾಲೇಜ್ ಪ್ರಾಚಾರ್ಯರು ಮಾತಾಡಿದ್ರು ಹಲವಾರು ವಿಷಯಗಳನ್ನು. ನಾನು ಒಂದು ಸಣ್ಣ ವಿಷಯನ ಹೇಳಕ್ಕೆ ಇಷ್ಟಪಡ್ತೀನಿ. ಏನಪ್ಪ ಅಂದರೆ ಈಗ ನಮ್ಮ ಅಜ್ಜಿಯವರು ಸುಮಾರು ಅವರು ಅನಕ್ಷರಸ್ಥರು, ಅಕ್ಷರಸ್ಥರಲ್ಲ, ಅವ್ರು ತಿಳುವಳಿಕೆ ಇದ್ದವರಲ್ಲ. ಅವಾಗ ಒಂದು ಮಗು ವಿಕಲಚೇತನರ ಆದ್ರಪ್ಪ ಅಂದ್ರೆ ಅವನು ಬೆಳೆಸ್ಬೇಕೋ ಬೇಡ ಅನ್ನೋ ಅಂತ ಒಂದು ಪ್ರಶ್ನೆ ಬರ್ತಿತ್ತು. ಬಂದಾಗ ಎಲ್ಲ ಲಿಂಗ ಮಹಾರಾಜರ ಹತ್ರ ಹೋದಾಗ ಅವ್ರಂದ್ರಂತ, ಇಲ್ಲ ನಿನ್ನ ಮಗ ದೊಡ್ಡ ಅಫಸರ್ ಆಗ್ತಾನೆ, ಕಾರಣ ಬೇರ್ತಾನೆ, ಹೋಗು ನೀನು ಕಲಿಸತ್ತೇಳಿ. ಯಾಕಂದ್ರೆ ಒಂದು ಸ್ವಲ್ಪ ಜನ ಅಂದ್ರಂತೆ ಶ್ರೀಸಲ್ ವೈದ್ ಬಿಟ್ಟು ಬಂದ್ಬಿಡ್ರಿ ಅಂತೇಳಿ. ಅದಕ್ಕೆ ಆ ಒಂದು ಧೈರ್ಯ ಮೇಲೆ ಅವರು ಇಲ್ಲಿವರು ವಿದ್ಯಾಭ್ಯಾಸ ಕಲಿಸಿ ಒಂದು ಅವ್ರು ಹೆಂಗಂದ್ರೆ ಶಾಲೆ ಕಲೀಲಿಲ್ಲ ಅಂದ್ರೂ ಕೂಡ ಅವ್ರ ಹತ್ರ ಒಂದು ಹುಮ್ಮಸ್ ಏನಿತ್ತಪ್ಪ ಅಂದ್ರೆ ನಾನು ಕಲಿಸ್ಬೇಕು, ಮುಂದೆ ಬರುವಂಥ ಮಕ್ಕಳಿಗೆ ನಾನು ಧೈರ್ಯ ತುಂಬಬೇಕನ್ನೋದು. ಅವ್ರು ಬರ್ತಾ ಏನು ಮಾಡಿದ್ರು, ತನ್ನ ಮಗನ ಒಬ್ಬನೇ ಶಾಲೆ ಕಲಿಸದೆ ಅಲ್ಲದೆ ಮುಂದೆ ಶಿಕ್ಷಣ ಸಂಸ್ಥೆಯನ್ನು ಪ್ರಾರಂಭಿಸಬೇಕು, ಇರುವಂಥ ವಿಕಲಚೇತನರಿಗೆ ಪ್ರತಿಯೊಂದು ಮಕ್ಕಳನ್ನ ಅವ್ರ ತಂದೆ ತಾಯಿಗಳನ್ನ ಧೈರ್ಯ ತುಂಬಬೇಕು ಅನ್ನಕ ಅವರು ಹಾಸ್ಟೆಲ್ ಕೂಡ ಪ್ರಾರಂಭ ಮಾಡಿ ಜವಾಬ್ದಾರಿಯನ್ನು ತಾವೇ ಅಡಿಗೆ ಮಾಡಿ ಬೆಳೆಸುವಂಥ ಒಂದು ಕೆಲಸ ಮಾಡೋದು. ಈ ಶಿಕ್ಷಣ ಸಂಸ್ಥೆ ಇವತ್ತಿನ ದಿವಸ ನಾವು ಎಲ್ಲರೂ ಇಷ್ಟು ಆರಾಮಾಗಿದೆಯಪ್ಪ ಅಂದ್ರೆ ಏನು, ಒಂದು ಹಿಂದಿನ ಹಿರಿಯರ ಪುಣ್ಯ ಅಂತ ಇರ್ತಾರೆ, ನಾವು ಕೇಳ್ತಿದ್ದೇವೆ. ಆದ್ರೆ ಈಗ ನಾವು ಕಣ್ಣಾರೆ ನಾವು ನೋಡಾಕಿದ್ದೇವೆ, ಗೊತ್ತದ. ಅದಕ್ಕೆ ಯಾವುದೇ ಒಂದು ಒಳ್ಳೆ ಕೆಲಸ ಆಗ್ಬೇಕಂದ್ರೆ ಹಿಂದಿನವ್ರ ಪುಣ್ಯ ಇರ್ತದೆ. ನಾವು ಅವ್ರು ಹಾಕಿಕೊಂಡಂಥ ದಾರಿಗಳನ್ನು ನಾವು ಒಳ್ಳೆ ರೀತಿಯಲ್ಲಿ ಇನ್ನೂ ಹೆಚ್ಚಿನ ಪ್ರಮಾಣ ಬೆಳೆಸೋಣ ಅಂತ ಹೇಳ್ಬಿಟ್ಟು ನಾನು ಎರಡು ಮಾತು. ಇಲ್ಲ ಅಂಗವಿಕಲರ ಕ್ಷೇಮಾಭಿವೃದ್ಧಿ ಸಂಸ್ಥೆಯ ಸಂಸ್ಥಾಪಕ ಅಧ್ಯಕ್ಷರಾದ ದಿವಂಗತ MS ಖೇಡ್ ಸಾಹೇಬರು, ನಮ್ಮ ತಂದೆಯವರು, ಅವರ ತಾಯಿಯವರಾದ ಮಾತೋಶ್ರೀ ಅಂಬವ್ವ ಖೇಡ್ ಅವರ ಪುಣ್ಯಸ್ಮರಣೆ 36ನೇ ವರ್ಷದ್ದು, ಅಂದರೆ ನಮ್ಮ ಅಜ್ಜಿಯವರದು ಪುಣ್ಯಸ್ಮರಣೆ. ಏನಪ್ಪ ಅಂದರೆ ಈಗಾಗಲೇ ನಮ್ಮ
ಡಿಗ್ರಿ ಕಾಲೇಜಿನ ಪ್ರಾಚಾರ್ಯರು ಮಾತಾಡಿದರು, ಜೂನಿಯರ್ ಕಾಲೇಜ್ ಪ್ರಾಚಾರ್ಯರು ಮಾತಾಡಿದ್ರು ಹಲವಾರು ವಿಷಯಗಳನ್ನು. ನಾನು ಒಂದು ಸಣ್ಣ ವಿಷಯನ ಹೇಳಕ್ಕೆ ಇಷ್ಟಪಡ್ತೀನಿ. ಏನಪ್ಪ ಅಂದರೆ, ಈಗ ನಮ್ಮ ಅಜ್ಜಿಯವರು ಸುಮಾರು ಅವರು ಅನಕ್ಷರಸ್ಥರು, ಅಕ್ಷರಸ್ಥರಲ್ಲ, ಅವ್ರು ತಿಳುವಳಿಕೆ ಇದ್ದವರಲ್ಲ. ಅವಾಗ ಒಂದು ಮಗು ವಿಕಲಚೇತನರ ಆದ್ರಪ್ಪ ಅಂದರೆ ಅವನು ಬೆಳೆಸ್ಬೇಕೋ ಬೇಡ ಅನ್ನೋ ಅಂತ ಒಂದು ಪ್ರಶ್ನೆ ಬರ್ತಿತ್ತು. ಬಂದಾಗ ಎಲ್ಲ ಲಿಂಗ ಮಹಾರಾಜರ ಹತ್ರ ಹೋದಾಗ ಅವ್ರಂದ್ರಂತ, ಇಲ್ಲ ನಿನ್ನ ಮಗ ದೊಡ್ಡ ಅಫಸರ್ ಆಗ್ತಾನೆ, ಕಾರಣ ಬೇರ್ತಾನೆ, ಹೋಗು ನೀನು ಕಲಿಸತ್ತೇಳಿ. ಯಾಕಂದ್ರೆ ಒಂದು ಸ್ವಲ್ಪ ಜನ ಅಂದ್ರೆ ಶ್ರೀಸಲ್ ವೈದ್ ಬಿಟ್ಟು ಬಂದ್ಬಿಡ್ರಿ ಅಂತೇಳಿ. ಅದಕ್ಕೆ ಆ ಒಂದು ಧೈರ್ಯ ಮೇಲೆ ಅವರು ಇಲ್ಲಿವರು ವಿದ್ಯಾಭ್ಯಾಸ ಕಲಿಸಿ ಒಂದು ಅವ್ರು ಹೆಂಗಂದ್ರೆ ಶಾಲೆ ಕಲೀಲಿ ಅಂದ್ರೂ ಕೂಡ ಅವ್ರ ಹತ್ರ ಒಂದು ಹುಮ್ಮಸ್ ಏನಿತ್ತಪ್ಪ ಅಂದ್ರೆ, ನಾನು ಕಲಿಸ್ಬೇಕು, ಮುಂದೆ ಬರುವಂಥ ಮಕ್ಕಳಿಗೆ ನಾನು ಧೈರ್ಯ ತುಂಬಬೇಕನ್ನೋದು. ಅವ್ರು ಬರ್ತಾ ಏನು ಮಾಡಿದ್ರು, ತನ್ನ ಮಗನ ಒಬ್ಬನೇ ಶಾಲೆ ಕಲಿಸದೆ ಅಲ್ಲದೆ ಮುಂದೆ ಶಿಕ್ಷಣ ಸಂಸ್ಥೆಯನ್ನು ಪ್ರಾರಂಭಿಸಬೇಕು, ಇರುವಂಥ ವಿಕಲಚೇತನರಿಗೆ ಪ್ರತಿಯೊಂದು ಮಕ್ಕಳನ್ನ ಅವ್ರ ತಂದೆ ತಾಯಿಗಳನ್ನ ಧೈರ್ಯ ತುಂಬಬೇಕು ಅನ್ನೋಕೆ ಅವರು ಹಾಸ್ಟೆಲ್ ಕೂಡ ಪ್ರಾರಂಭ ಮಾಡಿ ಜವಾಬ್ದಾರಿಯನ್ನು ತಾವೇ ಅಡುಗೆ ಮಾಡಿ ಬೆಳೆಸುವಂಥ ಒಂದು ಕೆಲಸ ಮಾಡಿದ್ರು. ಈ ಶಿಕ್ಷಣ ಸಂಸ್ಥೆ ಇವತ್ತಿನ ದಿವಸ ನಾವು ಎಲ್ಲರೂ ಇಷ್ಟು ಆರಾಮಾಗಿದೆಯಪ್ಪ ಅಂದ್ರೆ ಏನು, ಒಂದು ಹಿಂದಿನ ಹಿರಿಯರ ಪುಣ್ಯ ಅಂತ ಇರ್ತಾರೆ, ನಾವು ಕೇಳ್ತಿದ್ದೇವೆ. ಆದರೆ ಈಗ ನಾವು ಕಣ್ಣಾರೆ ನಾವು ನೋಡಾಕಿದ್ದೇವೆ, ಗೊತ್ತದ. ಅದಕ್ಕೆ ಯಾವುದೇ ಒಂದು ಒಳ್ಳೆ ಕೆಲಸ ಆಗ್ಬೇಕಂದ್ರೆ ಹಿಂದಿನವ್ರ ಪುಣ್ಯ ಇರ್ತದೆ. ನಾವು ಅವ್ರು ಹಾಕಿಕೊಂಡಂಥ ದಾರಿಗಳನ್ನು ನಾವು ಒಳ್ಳೆ ರೀತಿಯಲ್ಲಿ ಇನ್ನೂ ಹೆಚ್ಚಿನ ಪ್ರಮಾಣ ಬೆಳೆಸೋಣ ಅಂತ ಹೇಳ್ಬಿಟ್ಟು ನಾನು ಎರಡು ಮಾತು. BDPHW ಸಂಸ್ಥೆಯ ಸಂಸ್ಥಾಪಕ ಅಧ್ಯಕ್ಷರಾದಂಥ ದಿವಂಗತ MS ಕಿರಡವರ ಮಾತೋಶ್ರೀಯವರು ಇದೇ ದಿನಾಂಕ 27/7/1990 ಈ ಲೋಕವನ್ನು ತ್ಯಜಿಸಿ ಅವರು ಸರಿಯಾಗಿ ಇವತ್ತಿಗೆ 36 ವರ್ಷಗಳು ಗತಿಸಿದವರು. ಅವರು ಹಾಕಿಕೊಟ್ಟಂಥ ಒಂದು ಮಾರ್ಗದರ್ಶನ ಏನಿತ್ತಂದರೆ, ಮನೆಯ ಮೊದಲ ಪಾಠಶಾಲೆ, ಜನನಿ ದಾಣೆ ಮೊದಲ ಗುರು ಅಂತ ನಾವು ಹೇಳ್ತೇವೆ. ಹಾಗೆ ಈ ಸಂಸ್ಥೆಯನ್ನು ಅತ್ಯಂತ ದಾಸೋಹ ಮೂಲಕ ಸ್ವತಃ ಅಂಬುವ ತಾಯಿಯವರೇ ಇದೇನು ವಿಕಲಚೇತನ ಮಕ್ಕಳಿದ್ದಲ್ಲ ಆ ಎಲ್ಲ ಮಕ್ಕಳಿಗೆ ಬೆಳಗಿನ ಜಾವ ಸ್ವತಃ ಅವರೇ ಆಹಾರವನ್ನು ತಯಾರು ಮಾಡಿ ಪ್ರತಿಯೊಬ್ಬರಿಗೆ ಪ್ರೀತಿ ಭಕ್ತಿಯಿಂದ ಉಣಿಸಿ ಬಡಿಸಿ ಆ ಮಕ್ಕಳ ಸರ್ವತೋಮುಖ ಅಭಿವೃದ್ಧಿ ಒಳಗೆ ಪೌಷ್ಟಿಕ ಆಹಾರವನ್ನು ಕೊಟ್ಟ ನಿರ್ಮಾಣ ಮಾಡಿದಂಥ ಮಹಾತಾಯಿ ಇದ್ದರೆ ಅವ್ರು ಯಾರಂದರೆ ಮಾತೋಶ್ರೀ ಅಂಬುವ ತಾಯಿ. ಸೊ ಅವರ ಒಂದು ಕನಸಿನ ಕೂಸು ಇದು. ಇವತ್ತು ಮಾತೋಶ್ರೀ ಅಂಬವ್ವ ಕಲಾ ಮತ್ತು ವಾಣಿಜ್ಯ ಮಹಾವಿದ್ಯಾಲಯ ಹುಟ್ಕೊಳ್ಬೇಕಾದರೆ ಆಗಿನ ಒಂದು ಹಾಸ್ಟೆಲ್ ಇತ್ತು, ಯಾವುದೇ ನಮ್ಮಲ್ಲಿ ಕಾಲೇಜುಗಳು ಇರಲಿಲ್ಲ. ನಾವು ತಾಯಿಯವ್ರನ್ನೂ ಕೂಡ ಅವಾಗ ನಾವು ಅಲ್ಲೆಲ್ಲ BA ಕಲಿಯೋದನ್ನ ನಾವು ನೋಡಿದ್ದೇವೆ. ಸೊ ಅವಾಗ ಇದೇ ಏನೊಂದು ಕಾನ್ಸೆಪ್ಟ್ ರೂಮ್ ಅಲ್ಲ, ಅಲ್ಲಿ ಹಾಸ್ಟೆಲ್ ಒಂದು ಸೋಷಲ್ ವೆಲ್ಫೇರ್ ಆಫೀಸಿಂದ ಒಂದು ಹಾಸ್ಟೆಲ್ ನಡೆಸ್ತೀವಿ. ಇವಾಗ ಕೈಗಾರಿಕಾ ಸಂಸ್ಥೆ ಇರುವಂಥ ವಿದ್ಯಾರ್ಥಿಗಳು, ವಿಕಲಚೇತನ ಮಕ್ಕಳು ಈ ಹಾಸ್ಟೆಲ್ನಾಗ ಇರ್ತಿದ್ರು. ಆ ಹಾಸ್ಟೆಲ್ದಾಗ ಇದ್ದಂಥ ವಿದ್ಯಾರ್ಥಿಗಳಿಗೆ ಒಂದು ಆಹಾರದ ಒಂದು ತಯಾರಿಯನ್ನು ಸ್ವತಃ ಮಾತೋಶ್ರೀ ತಾಯಿಯವರು ಮಾಡ್ತಾರೆ. ಸೊ ಆ ಒಂದು ಕಾರಣದಿಂದನೇ ಸರ್ಗೆ ಏನಾಯ್ತಪ್ಪ ಅಂದ್ರೆ, ಒಂದು ಶೈಕ್ಷಣಿಕ ಸಂಸ್ಥೆಯನ್ನು ಕಟ್ಟಬೇಕು, ತಾಯಿಯ ಆಶೆಯನ್ನು ಜೀವನದೊಳಗೆ ನಾವು ಈಡೇರಿಸಬೇಕು ಅನ್ನೋಂಥ ಸಂಕಲ್ಪ ಮಾಡಿಕೊಂಡು ಇದೇ ದಿನ ಅವರು ಈ ಲೋಕ ತಿಳಿಸಿದಾಗ ಅವರಲ್ಲಿ ಒಂದು ಕಲ್ಪನೆ ಬಂತು, ನನ್ನ ತಾಯಿ ಹೆಸರನ್ನು ಯಾಕಿಟ್ಟು ನಾವೊಂದು ಮಹಾವಿದ್ಯಾಲಯವನ್ನು ಸ್ಥಾಪನೆ ಮಾಡಬಾರ್ದು. ತಾಯಿ ಆಶೆದಂತೆ ಲಕ್ಷಾಂತರ ವಿದ್ಯಾರ್ಥಿಗಳಿಗೆ, ಅದರಲ್ಲಿ ವಿಶೇಷವಾಗಿ ಬಡತನದ ಕಟ್ಟ ಕಡೆಯ ಒಂದು ಕುಟುಂಬದ ಮಕ್ಕಳು, ನಮ್ಮಲ್ಲಿ ಯಾರೂ ಕೂಡ ಶ್ರೀಮಂತರು ಅತ್ಯಂತ ಮುಂದುವರೆದಂಥ ವಿದ್ಯಾರ್ಥಿಗಳು ನಮ್ಮಲ್ಲಿ ಬರೋದು. ಆದರೆ ಅವ್ರ ತಾಯಿಯ ಆಸೆ ಮತ್ತು ನಮ್ಮ ಸಂಸ್ಥಾಪಕರ ಆಸೆ ಅಂತಂದ್ರೆ ಕಟ್ಟ ಕಡೆಯ ಮಗು ಶಿಕ್ಷಣದಿಂದ ವಂಚಿತ ಆಗಬಾರ್ದು ಅನ್ನುವಂಥ ಏಕೈಕ ಕಾರಣದಿಂದ ಈ ಸಂಸ್ಥೆ ಹುಟ್ಟಿಕೊಂಡಿದ್ದು ಮಾತೋಶ್ರೀ ಅಂಬವ್ವ ಕಲಾ ಮತ್ತು ವಾಣಿಜ್ಯ ಮಹಾವಿದ್ಯಾಲಯ. ಅವತ್ತಿನಿಂದ ಇವತ್ತಿನವರೆಗೂ ಕೂಡ ನಮ್ಮಲ್ಲಿ ಲಕ್ಷಾಂತರ ವಿದ್ಯಾರ್ಥಿಗಳು ಕಲಿತು ಇವತ್ತು ಬೇರೆ ಬೇರೆ ಕ್ಷೇತ್ರಗಳಲ್ಲಿ ತಮ್ಮದೇ ಆದಂಥ ಬದುಕನ್ನು ಕಂಡುಕೊಂಡಂಥ ಒಂದು ಏನಾದರೂ ಆಸೆ ಇದ್ದರೆ ಅದು ಮಾತೋಶ್ರೀ ಅವರ ಸಂಕಲ್ಪದಿಂದ ಇವತ್ತು ನಮ್ಮ ನಾಡಿನ ತುಂಬದಲ್ಲಿ, ನಮ್ಮ ಕರ್ನಾಟಕ ರಾಜ್ಯದಾದ್ಯಂತವೂ ಕೂಡ ಕಲಾ ಮತ್ತು ವಾಣಿಜ್ಯ ಮಹಾವಿದ್ಯಾಲಯ ಕಲಿತಂಥ ಸಾಕಷ್ಟು ವಿದ್ಯಾರ್ಥಿಗಳು ಇವತ್ತು ತಮ್ಮ ಬದುಕನ್ನು ಕಟ್ಟಿಕೊಂಡಿದ್ದಾರೆ. ಅವರ ಆಸೆ 36 ವರ್ಷದ ಒಳಗಡೆ ಇವತ್ತು ನಾವು ಇಡೀ ನಾಡಿನೊಳಗೆ ಪ್ರತಿಷ್ಠಿತ ಒಂದು ಎಲ್ಲ ಶಿಕ್ಷಣ ಸಂಸ್ಥೆಗಳೇ ನಮ್ಮದು ಒಂದು ಕ್ರೀಡಾ ಶಿಕ್ಷಣ ಸಂಸ್ಥೆ ಅನ್ನೋದು ಹೊರಹೊಮ್ಮಲಿಕ್ಕೆ ಆಸೆ ಯಾರ್ದಿತ್ತಪ್ಪ ಅಂದ್ರೆ ಅದು ಮಾತೋಶ್ರೀ ಅಂಬವ್ರದ್ದಿತ್ತು. ಅದರಂಗೆ ಅವರ ಮಗ ಆದಂಥ ದಿಗಂತ MS ಕಿರಡ್ ಗುರುಗಳು ಕೂಡ ಯಾವುದೇ ಫಲಾಪೇಕ್ಷೆ ಇಲ್ಲದೆ ಮಕ್ಕಳಿಗೆ ಶಿಕ್ಷಣದ ಒಂದು ಕ್ಷೇತ್ರ ಇವತ್ತು ನಮ್ಮಲ್ಲಿ ಬೇರೆ ಬೇರೆ ಇರ್ಬೋದು, ಎಲ್ಲಕ್ಕಿಂತ ದೊಡ್ಡ ಶಕ್ತಿ ಆದಂದರೆ ನಾಲೆಜ್, ಜ್ಞಾನನೇ ಬಹಳ ಮುಖ್ಯ. ಜ್ಞಾನ ಇತ್ತಂದ್ರೆ ನಾವು ಇನ್ನೊಂದು ಮಾಡಬಹುದು. ಅಂಥ ಒಂದು ಕಾರ್ಯವನ್ನು ಸಮಾಜಕ್ಕೆ ಎಂದೂ ಮರಿಲಾರಂತ. ಯಾಕೆ ನಾವು ಮಾತೋಶ್ರೀ ಅಂಬವ್ರು ನೆನೀಬೇಕು ಅಂದ್ರೆ, ಈ ಸಮಾಜ ಇರುವವರೆಗೆ, ಈ ನಾಡು ಇರುವವರೆಗೆ ಅವರ ಹೆಸರಿರ್ತಾರೆ. ಯಾಕಂದರೆ ಶಿಕ್ಷಣಕ್ಕೆ ಕಲಿತು ಹೋದಂಥ ಪ್ರತಿಯೊಬ್ಬ ವಿದ್ಯಾರ್ಥಿಗಳು KED ಕಾಲೇಜ್ ಅಂದುಗಳಕ್ಕೆ
ಎಲ್ಲಿ ನಾವು ಕಲಿತು ಹೋಗಿರ್ತೇವೆ, ಇವತ್ತು ನಮಗೆ ಎಲ್ಲ ಕುಟುಂಬಗಳು ಇಲ್ಲಿ ಎಷ್ಟು ಮಂದಿ ಸಿಬ್ಬಂದಿಗಳು ನಾವು ಸೇವೆಯನ್ನು ಸಲ್ಲಿಸಿದ್ದೇವೆ, ಒಟ್ಟೂರಿಗೆ ಒಂದು ಆಶ್ರಯ ಆದಂಥದ್ದು ನಮ್ಮ ಬದುಕನ್ನು ಕಟ್ಟಿಕೊಳ್ಳೋಕ್ಕೆ ಇವತ್ತು ನಮ್ಮ ಮಕ್ಕಳು ಎಲ್ಲ ಶಿಕ್ಷಣ ಹೊಂದಿದ್ದಾರೆ, ನಮ್ಮ ಕುಟುಂಬ ಇವತ್ತೆಲ್ಲ ಆಗಿದೆ ಅಂತಂದರೆ ಅದು ಒಂದು ಕೇಳ್ ಸಂಸ್ಥೆಯಿಂದ. ಸೊ ಹಾಗಾಗಿನೇ ಆ ಸಂಸ್ಥೆ ಆ ತಾಯಿಯನ್ನು ನಾವು ಯಾರೂ ಕೂಡ ಮರಿಬಾರ್ದು. ಇದೇ ರೀತಿ ಶಿಕ್ಷಣ ಸಂಸ್ಥೆಗಳ ಶ್ರೇಯಭಿವೃದ್ಧಿಯಿಂದ ಹೆಚ್ಚೆಚ್ಚು ವಿದ್ಯಾರ್ಥಿಗಳಿಗೆ ಸೌಲಭ್ಯ ಕೊಟ್ಟು ನಮ್ಮ ಶಿಕ್ಷಣ ಸಂಸ್ಥೆ ಒಂದು ನಾಡಿನೊಳಗೆ ಇನ್ನಷ್ಟು ಪ್ರತಿಷ್ಠೆಯಾಗಿ ಉತ್ತಂಗಕ್ಕೆ ಬರಲಿ ಅಂತ ಆಶಿಸಿ ಆ ತಾಯಿಯ ಸೇವೆ ಮತ್ತು ನಾವು ವಿದ್ಯಾರ್ಥಿಗಳಿಗೆ ಬರುವಂಥ ಕಲ್ಯಾಣವನ್ನು ಸಂಸ್ಥೆ ಆಡಳಿತ ಮಂಡಳಿಯವರು ಮಾಡಬೇಕು. ಇದೇ ರೀತಿಯ ಸಂಸ್ಥೆ ಉತ್ತಂಗಕ್ಕೆ ಬೆಳೆದಿದೆ ಅಂತ ಹೇಳಿ ನಾನು ಎರಡು ಮಾತುಗಳನ್ನು ಅವಕಾಶಗಳನ್ನು ಮಾಡಿಕೊಟ್ಟಂಥ ಸಂಸ್ಥೆಯ ಪದಾಧಿಕಾರಿಗಳಿಗೆ ಮತ್ತು ಆಡಳಿತ ಮಂಡಳಿಯವರಿಗೆಲ್ಲರಿಗೂ ವಂದಿಸಿ ಮತ್ತು ನಮ್ಮ ಸಿಬ್ಬಂದಿಗಳ ಪರವಾಗಿ ಎಲ್ಲರೂ ಕೂಡ ನಾವು ಕಂಕಣಬದ್ಧವಾಗಿ ಈ ಶ್ರೇಯಸ್ ಅಭಿವೃದ್ಧಿಗೆ ನಾವು ಪಾತ್ರ ಆಗ್ತೇವೆ ಅಂತ ಹೇಳ್ತಾ ನನ್ನ ಎರಡು ಮಾತುಗಳಿಗೆ ವಿರಾಮ. ಜೈ ಹಿಂದ್, ಜೈ ಹಿಂದ್.